ವಿಘ್ನ ನಿವಾರಕ ಗಣೇಶನ ವಿಗ್ರಹಗಳು ತನ್ನ ಭಕ್ತರಿಗಾಗಿ ರಸ್ತೆಗಳಲ್ಲಿ ಗಲ್ಲಿಗಳಲ್ಲಿ ಕಾದು ಕುಳಿತಿರುವುದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ. ಹೌದು, ಗಣೇಶೋತ್ಸವ ಬಂದರೆ ಸಾಕು ವಿವಿಧ ರಾಜ್ಯಗಳ ಕಲಾವಿದರು ತಯಾರಿಸುವ ಗಣೇಶಗಳನ್ನು ತಂದು ನಗರದಲ್ಲಿ ಮಾರಾಟಕ್ಕೆ ಇಡುತ್ತಾರೆ. ಪ್ರತಿ ವರ್ಷ ಗಣೇಶ ವಿಗ್ರಹಗಳು ಖರೀದಿ ಜೋರಾಗಿತ್ತು, ಆದರೆ ಈ ಬಾರಿ ಮಂಕಾಗಿದ್ದಂತಿದೆ. ಗಣೇಶ ವಿಗ್ರಹಗಳ ಮಾರಾಟಗಾರರು ವಿಘ್ನ ನಿವಾರಕ ಗಣೇಶ ಈ ಬಾರಿ ನಮಗೆ ವಿಘ್ನ ತಂದಿದ್ದಾನೆ, ನಿರೀಕ್ಷೆಯಂತೆ ವಿಗ್ರಹಗಳು ಮಾರಾಟವಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಮ್ಮ ಹೆಸರು ಪ್ರಕಾಶ್ ಅಂತ. ನಾವು 15 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ರಿ. ಇಲ್ಲೆಲ್ಲ ನಾವು ಪರಿಸರದ ಗಣೇಶನೇ ಇಟ್ಟಿರೋದು. POP ಎಲ್ಲ ಇಡಬಾರ್ದು ಅಂತ ಹೇಳಿದರೆ ಅದಕ್ಕೆ ನಾವು ಸೇಲು ಮಾಡ್ತಾಯಿಲ್ಲ. ಪಬ್ಲಿಕ್ ಮಾತ್ರ POP ತಗೊಂಬಂದು ಇದು ಮಾಡ್ತಾಯಿದ್ದಾರೆ. ನಮ್ಗೆ ಇಲ್ಲಿ ಅದಕ್ಕೋಸ್ಕರನೇ ಬಿಸ್ನೆಸ್ ಆಗ್ತಾಯಿಲ್ಲ. ನಾವೆಲ್ಲ ದೊಡ್ಡದೆಲ್ಲ ಬಂಡವಾಳ ಒಂದು 8 ರಿಂದ 10 ಲಕ್ಷ ಇದೆ. ನಮ್ಗೆ ಇಲ್ಲಿ ನೋಡಿದ್ರೆ ಒಂದು 3 ಲಕ್ಷ ಆಗಿದೆ, ಇನ್ನೂ 7 ಲಕ್ಷ ಆಗಬೇಕು. ಒಂದು ದಿನಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ವ್ಯಾಪಾರ ಡಲ್ ಇದೆ. ಕಳೆದ ಬಾರಿ ಚೆನ್ನಾಗಿತ್ತು ಸ್ವಲ್ಪ. ಈ ವರ್ಷ ಸ್ಟ್ರೀಟ್ ಎಲ್ಲ ಕಮ್ಮಿ ಆಗಿದೆ. POP ಎಲ್ಲ ತಂದು ಅವರೇ ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಇದಕ್ಕೆ ಮಣ್ಣಿಗೆ ಸೇಲ್ ಆಗ್ತಾ ಇಲ್ಲ. ಅಧಿಕಾರಿಗಳು ಬಂದು ನಮ್ಗೆ ಹೇಳಿದ್ರು, ವಾರ್ನಿಂಗ್ ಮಾಡಿದ್ರು. ಅವ್ರಿಗೆ ವಾರ್ನಿಂಗ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ಅದೆಲ್ಲ ಅವ್ರು ಮಾತ್ರ POP ಎಲ್ಲ ನಮ್ಮ ಚಿಕ್ಕಬಳ್ಳಾಪುರಕ್ಕೆಲ್ಲ ಬಂದಿದೆ ಅಂತೆ, ಬರ್ತಾ ಇದೆ, ಇಲ್ಲೇ ನಮ್ಮ ಮುಂದೆನೇ ಹೋಗ್ತಾ ಇದೆ. ನಾವೆಲ್ಲ ಈ ಪರಿಸರದ ಗಣೇಶನೇ ಇಡೋದು. ಇಲ್ಲಿ ಸೇಲ್ ಮಾಡೋದಕ್ಕೆ ಅದೇ ಹೇಳಿರೋದು ನಮಗೆ. POP ದಂತೂ ಇಟ್ಟಿಲ್ಲ ನಾವು. ಯಾವ ಥರ ಅಂತ ಹೇಳಿದ್ರೆ ಅದೇ ಇಲ್ಲಿ ಬಿಸ್ನೆಸ್ ಕಮ್ಮಿ. ಯಾಕೆಂದರೆ ಅವ್ರು ತಗೊತಾ ಇಲ್ಲ ಗಣೇಶ. ನಾವು ತಗೊತಾರೆ ಅಂತ ತಂದಿರೋದು. ಅವ್ರು ಬೇರೆ ಕಡೆಯಿಂದ POP ತರ್ತಾರೆ, ಆಂಧ್ರ ಸೈಡಿಂದ. ನಮ್ಮ ಕರ್ನಾಟಕದಲ್ಲಿಲ್ಲ. ಇಡೋದು ಮಾತ್ರ ಅವರು ಕ್ಲೀನಾಗಿ ತಗೊಂಬಂದು POPನೇ ಇಡ್ತಾರೆ. ಅದಕ್ಕೆ ಯಾರು ಅಬ್ಜೆಕ್ಷನೇ ಮಾಡ್ತಾಯಿಲ್ಲ. ಮತ್ತೊಂದೆಡೆ ಅದ್ದೂರಿ ಗಣೇಶೋತ್ಸವ ಆಚರಿಸಲು ರಾಜ್ಯ ಸರ್ಕಾರ ಕಠಿಣ ನಿಯಮಗಳನ್ನು ಜಾರಿಗೊಳಿಸಿದೆ. ಇದರಿಂದ ಸ್ಥಳೀಯ ಕೆಲ ಯುವಕರ ಪಡೆಗಳು ಗಣೇಶೋತ್ಸವ ಮಾಡಲು ನಿರಾಸಕ್ತಿ ತೋರಿದ್ದಾರೆ. ಸ್ಥಳೀಯ ಆಡಳಿತ, ಪೊಲೀಸ್, ಸ್ಥಳ ಮಾಲೀಕತ್ವ, ಬೆಸ್ಕಾಂ ಸೇರಿದಂತೆ ಗಣೇಶೋತ್ಸವ ಆಚರಿಸಲು ಯುವಕರ ದಾಖಲೆ ಕೇಳಿದೆ. ಇದರಿಂದ ಗಣೇಶೋತ್ಸವದಲ್ಲಿ ಹೆಚ್ಚು ಕಮ್ಮಿ ಆದರೆ ತಮ್ಮ ಮೈ ಮೇಲೆ ಬರುತ್ತೆ ಅಂತ ಕೆಲವರು ಗಣೇಶೋತ್ಸವಕ್ಕೆ ಹಿಂದೇಟು ಹಾಕಿದ್ದಾರೆ. ನಮ್ಮ ಹೆಸರು ಮಹೇಶ್ ಅಂತೇಳಿ. ನಮ್ಮದಿಲ್ಲೇ ಹೊರದಳ್ಳಿ. ನಾವು ಊರಲ್ಲೆಲ್ಲ ಗಣೇಶ ಇಡಬೇಕು ಅಂತೇಳಿ ಸುಮಾರು 1 ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವಾಗ ಇತ್ತೀಚೆಗೆ ಒಂದು 5 ವರ್ಷದಿಂದ ಏನೂ ಇರಲಿಲ್ಲ. ಪರ್ಮಿಷನ್ನು ಇನ್ನೊಂದು ಮತ್ತೊಂದು ಏನೂ ಇರಲಿಲ್ಲ. ಇಷ್ಟ ಬಂದವರೆಲ್ಲ ಇಡ್ಬೋದಾಗಿತ್ತು. ಇವಾಗ ಹಂಗಲ್ಲ, ಪರ್ಮಿಷನ್ನು. ಇವಾಗ ಹಳ್ಳಿ ಅಂತ ಬಂದರೆ ಪಂಚಾಯತಿಯಲ್ಲಿ ಲೆಟ್ರ್ ತೊಗೊಂಬರ್ಬೇಕು, ಅಲ್ಲಿ ಪರ್ಮಿಷನ್ ತೊಗೊಂಬರ್ಬೇಕು. ಇಲ್ಲಿ ಬಂದರೆ KEB 3 ಇಲ್ಲಿ ಪೊಲೀಸ್ ಸ್ಟೇಷನಲ್ಲೂ ಪರ್ಮಿಷನ್ ತೊಗೊಬೇಕು. ಹಂಗಾಗಿ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಡಾಕ್ಯುಮೆಂಟ್ಸ್ ಅಂದರೆ ಒಂದು 5 ಜನದ ಆಧಾರ್ ಕಾರ್ಡು, ಫೋಟೋಗಳು, ಈ ವಿಸರ್ಜನೆ ಮಾಡೋ ದಿವಸ ಅವತ್ತು ಏನರಲ್ಲಿ ಬಿಡ್ತೀವಿ ಆ ಗಾಡಿ ಡಾಕ್ಯುಮೆಂಟು, ಅವರು ಡ್ರೈವಿಂಗ್ ಲೈಸೆನ್ಸು, ಈ ಥರದಲ್ಲಿ ಇನ್ಶೂರೆನ್ಸು ಇವೆಲ್ಲ ಕೇಳ್ತಾ ಇದ್ದಾರೆ. KEBದು ಒಂದು ದಿವಸಕ್ಕೆ 700 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. 10 ದಿವಸ ಇಟ್ಟರೆ ಅಲ್ಲಿಗೆ 7,000 ಆಯಿತು. ಪರ್ಮಿಷನ್ ಇದು 3 ದಿವಸದಿಂದ ಓಡಾಡೋ ನಮಗೆ ಸಾಕಾಗ್ಬಿಟ್ಟದು. ಇಲ್ಲಿ ಮುಂದೆ ಇನ್ನು ಗಣೇಶ ಇಡೋದೇ ಬೇಡ, ಗಣೇಶ ಹಬ್ಬನ ಬೇಡ ಅನಿಸ್ಬಿಟ್ಟೈತೆ. ಮತ್ತೊಂದೆಡೆ ವ್ಯವಸ್ಥಿತವಾಗಿ ಗಣೇಶೋತ್ಸವ ಆಚರಿಸಲು ಕೆಲ ಸಂಘಟನೆಗಳು ದೂರದ ಊರುಗಳಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೃಹತ್ ಗಣೇಶ ವಿಗ್ರಹಗಳನ್ನು ಖರೀದಿಸುತ್ತಿದ್ದಾರೆ. ಇದರಿಂದ ಸ್ಥಳೀಯ ಗಣೇಶ ವಿಗ್ರಹಗಳಿಗೆ ಬೇಡಿಕೆ ಕಮ್ಮಿಯಾಗಿದೆ. ಅದೇ ನಮಗೆ ವ್ಯಾಪಾರ ಇಲ್ಲ, ಏನಿಲ್ಲ. ನಾವು ಬಂಡವಾಳಗಳು ಹಾಕಿದ್ದೀರಿ, 2-3 ಲಕ್ಷ ಹಾಕಿದ್ದೀರಿ. ಬೇರೆ ಕಡೆಯಿಂದ POP ಬಂದು ನಮಗೂ ಇಲ್ಲಿ ಬಿಗ್ನೆಸ್ ಇಲ್ದಿರ ಆಗಿದೆ. ನಮ್ಗೆ ಲಾಸ್ ಆಗ್ತೈತೆ. ದಯವಿಟ್ಟು POPದು ಅದು ಬೇರೆ ಕಡೆಯಿಂದ ಬರೋ ಪೀಸ್ಗಳು ಟ್ರ್ಯಾಕ್ ಮಾಡಿಬಿಟ್ಟು ನಮ್ಮ ಮಣ್ಣು ಗಣೇಶಗಳದ್ದು ಅಷ್ಟು ಅನುಕೂಲ ಮಾಡಿಕೊಟ್ರೆ ನಮಗೂ ಒಳ್ಳೆಯದಾಗ್ತದೆ.
ಜಿಲ್ಲಾಡಳಿತದಿಂದ ಸ್ಟಾಪ್ ಮಾಡಿಸಿದಾರಲ್ಲ ಇಡಬಾರ್ದಂತ. ಅದೇ ಜಿಲ್ಲಾಗಳಿಂದ ಟಾಪ್ ಮಾಡಿಸ್ಬೇಕು ಫಸ್ಟು ನಮ್ಗೆ. ನಮ್ಮದು ಮಣ್ಣು ಗಣೇಶ ಅವ್ರದ್ದು ಅಷ್ಟು ಹೆಲ್ಪ್ ಮಾಡಿಕೊಡ್ಬೇಕು ಅಷ್ಟೇ ನಮ್ಗೆ. ನಾವು ಬೇರೆ ಇಲ್ವಾ ಗಣೇಶ ಕೇಳ ಇಲ್ಲ ಸರ್, ಯಾರು ಕೇಳೋರಿಲ್ಲ, ಏನಿಲ್ಲ, ಡಿಮ್ಯಾಂಡ್ ಇಲ್ಲ. ಆ ಗಣೇಶಗಳು ಬಂದ ಮೇಲೆ ನಮ್ಗೆ ಇದು ಲಾಸ್ ಆಗ್ತೈತೆ. ದಯವಿಟ್ಟು ನಮ್ಗೆ ಅಷ್ಟು ಅನುಕೂಲ ಮಾಡಿಕೊಡ್ಬೇಕು ಅಷ್ಟೇ. ಯಾವ ಥರ ಕಸ್ಟಮರ್ ಬಂದರೆ ಏನು ಹೇಳ್ತಾರೆ? ಕಸ್ಟಮರ್ ಬಂದರೆ ಅದೇನೋ ಹತ್ತು ಕಡೆ ಬೇರೆ ಕಮ್ಮಿ ರೇಟ್ ಐತೆ, ನಿಮ್ಮ ಕಡೆ ಯಾಕೆ ಇಷ್ಟು ಈ ರೇಟ್ ಮಾಡ್ತಾಯಿದ್ದೀರಿ, ನಾವು ಅಲ್ಲಿನ ತರ್ಬೋದಲ್ಲ, ಇಲ್ಲಿ ನಿಮ್ಮ ಹತ್ರ ತಗೊಂಡೋ ಬದಲು ಅಂತಾರೆ. ನಾವು ಇಲ್ಲಿ ಬಂಡವಾಳ ಹಾಕ್ಬಿಟ್ಟು ನಮಗೆ ಇದಾಗ್ತೈತೆ, ತೊಂದರೆ ಆಗ್ತೈತೆ. ಯಾಕೆ ನಿಮ್ದು ಯಾಕೆ ರೇಟ್ ಅದ್ಯಾಕೆ ಕಡಿಮೆ? ಅದು ಪಿ ಎಫ್ ಅದರಿಂದ ಅದು ಕಮ್ಮಿ. ಇದು ಮಣ್ಣಿಂದು ಅಷ್ಟು ಕೆಲಸ ಇರ್ತದೆ. ಅದು ನಾವು ಬಂಡವಾಳ ಹಾಕಿ ಇದು ಮಾಡ್ತೀರಿ, ರೇಟ್ ಎಲ್ಲ ಮಾಡ್ಕೊ ಅದೇನೋ ಅದು ಅಲ್ಲಿ ಕಮ್ಮಿ ಐತೆ, ಇದು ಹಾಕಿ ಜಾಸ್ತಿ ರೇಟ್ ಮಾಡ್ತೀರಿ ಅಂತಾರೆ. ಅದು ನೀರು ಹಾಕಿದ್ರೆ ಕರಗಲ್ಲ, ನಮ್ಮದು ನೀರು ಹಾಕಿದ್ರೆ ಕರಗುತ್ತದೆ. ಅದಕ್ಕೆ ನಾವು ದಯವಿಟ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಡ್ಬೇಕು ಅಷ್ಟೇ ನಮ್ಗೆ. ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ.